ಡಿಸಿಪಿ ಪತ್ರ ಬರೆದರೂ ಕೂಡ ಸಂತೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ 11 ಅಮಾಯಕರನ್ನ ಕೊಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್.ಎಸ್. ಕಿಡಿಕಾರಿದರು. ಚಿನ್ನಸ್ವಾಮಿ ಪ್ರಕರಣ ಸರ್ಕಾರಿ ಪ್ರಾಯೋಜಿತ ಕೊಲೆ. ಅದು ಸಿಎಂ ಮತ್ತು ಡಿಸಿಎಂ ಪ್ರತಿಷ್ಠೆಗಾಗಿ 11 ಸಾವಿಗೆ ಕಾರಣರಾಗಿದ್ದಾರೆ. ದುರಂತಕ್ಕೆ ಕಾರಣವಾದ ಸರ್ಕಾರವೇ ವಜಾ ಆಗಬೇಕು ಅಂಥೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್.ಎಸ್. ಕಿಡಿಕಾರಿದ್ರು. ಇದು ಲಜ್ಜೆಗೆಟ್ಟ ಸರ್ಕಾರ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ನಾವು ಪರ್ಮಿಷನ್ ಕೊಟ್ಟಿಲ್ಲ KCA ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಯಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ. ನಾವು ಈಗ ಯಾವುದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದರೆ 100 ಬಸ್ಗಳು ತಂದು ನಿಲ್ಲಿಸ್ತೀರಾ? 144 ಸೆಕ್ಷನ್ ಹಾಕ್ತೀರಾ? ಕರ್ಫ್ಯೂ ಹಾಕ್ತೀರಾ? ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ KCA? ಹಾಕ್ಬೇಕಾಯ್ತು 144 ಸೆಕ್ಷನ್. ಯಾಕೆ ಮಾಡಲಿಲ್ಲ? ಯಾರು ಹೇಳಿದ್ರು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ RCB ಬಾವುಟ ಇಟ್ಕೊಂಡು ಏನು ತಿರುಗಿಸಿದ್ದೆ. ಅದು ಹೇಳಿದ್ರು ಈಗಾಗಲೇ ಎಲ್ಲ. ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂಥ ಒಂದು ಟೀಮ್ ಇದು. ಹೊಸ ಅಂಬಾಸಿಡರು DCM CM ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ. ನಮ್ಮ ಲೀಡ್ರ್ ಹೇಳ್ತಾ ಇದ್ರು ಮೊದಲು RCB ಮಲ್ಯದದು ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ ರಿಯಲ್ R ಅಂದರೆ ರಿಯಲ್, C ಅಂದರೆ ಕಲ್ಪ್ರಿಟ್, B ಅಂದರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವರಿಬ್ಬರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. RCB ಅಂದರೆ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು, ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು. ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ. ಇನ್ನು ಈಗ ತೂಗುಗತಿ ಯಾರ ಮೇಲೆ ಬರ್ತೈತೆ? ಕಮಿಷನರ್ ಆಯಿತು, DCP ಆಯಿತು, ಇನ್ನು ವಿಧಾನಸೌಧ ಕಡೆ ತಿರ್ಕಂತೈತೆ ನೋಡಿ ನೀವು ಬೇಕಾದ್ರೆ. ಯಾವ ಪೊಲೀಸು ನಮ್ಮ ರಕ್ಷಣೆ, ನನ್ನ ಯಾರೋ ಹೇಳ್ತಾ ಇದ್ದ, ಸರ್ ಇವ್ರು ವಿಧಾನಸೌಧಕ್ಕೆ ಬರಬೇಕಾದ್ರೆ ರಕ್ಷಣೆ ಕೊಡಬೇಕು, ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು, ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು.